ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಸಂಜೆ ಸ್ನ್ಯಾಕ್ಸಿಗೆ ಸಿಂಪಲ್ಲಾಗಿ ಕೇವಲ 10-15 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಒಂದು ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ಹಬ್ಬಗಳು ಕೂಡ ಶುರು ಆಗ್ತಾ ಇದೆ, ಹಾಗೆಯೇ ಚಳಿ ಮಳೆ ಕೂಡ ಶುರುವಾಗಿರೋದ್ರಿಂದ ಸಂಜೆ ಟೀ ಟೈಮ್ ಜೊತೆಗೆ ಈ ರೀತಿ ಕ್ವಿಕ್ಕಾಗಿ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿ ಮಕ್ಕಳಿಗೂ ಕೂಡ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ಯಾವುದೇ ಬೇಳೆ ಕಾಳು ಏನನ್ನು ಬೇಯಿಸ್ಕೊಳ್ಳೋ ಆಗಿಲ್ಲ, ಕ್ವಿಕ್ಕಾಗಿ ಒಂದು 10-15 ನಿಮಿಷದಲ್ಲಿ ನಮಗೆ ಪರ್ಫೆಕ್ಟ್ ಆಗಿರುವಂಥ ಬಿಸಿ ಬಿಸಿಯಾಗಿರೋ ಚಕ್ಲಿ ರೆಡಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ರೆಸಿಪೀಸ್ ಇಷ್ಟ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ 1 ಕಪ್ಪಷ್ಟು ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ, ದುಂಡುಗಡ್ಲೆ ಅಂತ ಹೇಳ್ತೀವಲ್ಲ ಅದನ್ನು. ಸೊ ಅದನ್ನು ನೀವು ಕ್ವಾಂಟಿಟಿ ಮುಖಾಂತರ ನೋಡಿ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಚಕ್ಲಿ ಅನ್ನೋದು ಬರುತ್ತೆ. ಇಲ್ಲಾಂದರೆ ಕೆಲವೊಂದು ಸಲ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 1 ಕಪ್ ಹುರುಗಡ್ಲೆನ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಈ ರೀತಿ ಸ್ಟ್ರೈನರಲ್ಲಿ ಒಂದ್ರಿಸ್ಕೋಬೇಕು, ನಾವು ಜರಡಿ ಮಾಡ್ಕೊಬೇಕು. ಗಂಟುಗಳು ಇರಬಾರ್ದು. ಹಾಗೆ ಮಧ್ಯ ಅಲ್ಲಿ ಕಾಳೇನಾದ್ರು ದಪ್ಪವಾಗಿ ಉಳ್ಕೊಂಡಿದ್ರೆ ಅದು ಕೂಡ ಕಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವ ಕಪ್ಪಲ್ಲಿ ಹುರುಗಡ್ಲೆಯನ್ನು ತೊಗೊಂಡಿರ್ತೀವಿ ಸೇಮ್ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕು. ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ನಂತರ ಒಂದು 1/4 ಕಪ್ ಎಕ್ಸ್ಟ್ರಾ ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಇದಕ್ಕೆ 1 ಸ್ಪೂನಷ್ಟು ಅಜ್ವಾಯಿನ್, ಕಪ್ಪು ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಅಜ್ವಾಯಿನ್ ಅಥವಾ ಬಿಳಿ ಎಳ್ಳು ಇದ್ರ ಫ್ಲೇವರ್ ನಿಮಗೆ ಏನಾದರೂ ಇಷ್ಟ ಆಗಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಜೀರಿಗೆ ಅಥವಾ ಬಿಳಿ ಎಳ್ಳು ಅಥವಾ ಅದು ಬೇಡ ಅಂದರೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅಚ್ಕಾರದ ಪುಡಿಯನ್ನು ಯೂಸ್ ಮಾಡೋದ್ರಿಂದ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ಕೊತಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ಸ್ಪೂನಷ್ಟು ಬೆಣ್ಣೆಯನ್ನು ಮೆಲ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಅದನ್ನೇ ಸೇರಿಸ್ಕೊಳ್ಳಿ. ನಂತರ ಬಿಸಿ ಇರಬೇಕಾದ್ರೇ ಚೆನ್ನಾಗಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಈ ರೀತಿ ಉಂಡೆ ಕಟ್ಟಿದ್ರೆ ಗಟ್ಟಿಯಾಗಿ ಬರಬೇಕು. ಒಡೆಯೋ ಅದಕ್ಕೆ ಬಂದಾಗ ಅದು ಪರ್ಫೆಕ್ಟಾಗಿ ಹಿಟ್ಟು ಹೊಂದ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ನಂತರ ಒಂದು 2 ಕಪ್ಪಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ನೀರು ಹಾಕಲೇಬೇಕು ಅಂತೇನಿಲ್ಲ, ಕ್ವಿಕ್ಕಾಗಿ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ತಣ್ಣೀರಲ್ಲೂ ನಾವು ಕೋಲ್ಡ್ ವಾಟರಲ್ಲೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನಾವು ಅಕ್ಕಿ ರೊಟ್ಟಿ ಯಾವ ರೀತಿ ತಟ್ತೀವಲ್ಲ, ಸೊ ಆ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಕೆಲವೊಬ್ಬರು ಇದಕ್ಕೆ ಕಡಲೆ ನಾನೇನು ಪೌಡರ್ ಮಾಡಿದೆ ಅದು ಆ ಹಿಟ್ಟಿನ ಬದಲಾಗಿ ಹುರುಗಡ್ಲೆ ಹಿಟ್ಟಿನ ಬದಲಾಗಿ ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡ್ಕೊತೀವಲ್ಲ ಹಿಟ್ಟು, ಅದೇ ಹಿಟ್ಟನ್ನು ಕೂಡ ಸೇರಿಸ್ಕೊತಾರೆ. ಬಟ್ ಅದ್ರ ಫ್ಲೇವರ್ ತುಂಬಾ ಬಾಯಿಗೆ ಒಂಥರ ಇಷ್ಟ ಆಗಲ್ಲ ನಮ್ಮ ಮನೇಲಿ, ಸೊ ಯಾರಿಗೂ. ಅದಕ್ಕೋಸ್ಕರ ಈ ರೀತಿ ನಾನು ಮಾಡ್ಕೊತೀನಿ. ಅದನ್ನು ಕೂಡ ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಹಿಟ್ಟನ್ನು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ. ಅದಕ್ಕೋಸ್ಕರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅದನ್ನು ನೆನೆಯೋದಕ್ಕೆ ಇಟ್ಟು, ಅಷ್ಟರೊಳಗೆ ಇಲ್ಲಿ ನನಗೆ ಬೇಕಾಗಿರೋ ಯಾವ ಥರದ ಶೇಪಲ್ಲಿ ನಮಗೆ ಚಕ್ಲಿ ಹೊರಡು ಬೇಕೋ ಅದನ್ನು ತೊಗೋಬೇಕು ಪ್ಲೇಟ್ನ. ಇಲ್ಲಿ ಚಕ್ಲಿ ರೀತಿನಾದ್ರು ಮಾಡ್ಕೋಬೋದು ಅಥವಾ ಶಾವಿಗೆ ರೀತಿ ಬರುತ್ತೆ ಅದನ್ನು ಕೂಡ ಮಾಡ್ಕೋಬೋದು, ಅಥವಾ ರಿಬ್ಬನ್ ಪಕೋಡ ಸೇಮ್ ಇದೊಂದೇ ಹಿಟ್ಟಲ್ಲಿ ಎಲ್ಲ ಥರದ ಶೇಪಲ್ಲಿ ಕೂಡ ನಾವು ಮಾಡ್ಕೋಬೋದು. ನಾನಿಲ್ಲಿ ಚಕ್ಲಿಯನ್ನು ಒತ್ಕೊತಾ ಇದ್ದೀನಿ. ಒತ್ತಲಿಕ್ಕೂ ಕೂಡ ತುಂಬ ಈಸಿಯಾಗಿ ಬರ್ತಾಯಿದೆ, ನೋಡ್ತಾ ಇರ್ಬೋದು. ನಂತರ ಪಕ್ಕದಲ್ಲಿ ಈ ಚಕ್ಲಿಯನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಇದಕ್ಕೆ ಒಂದೊಂದೇ ಚಕ್ಲಿಯನ್ನು ನಿಧಾನವಾಗಿ ಬಿಟ್ಕೋಬೇಕು. ನೋಡ್ತಾ ಇರ್ಬೋದು, ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಒತ್ಕೋಬೋದು ಚಕ್ಲಿಯನ್ನು. ಅಥವಾ ನೀವು ಮುರುಕ್ಲು ರೀತಿ ಒಂದೇ ಹಂಗೆ ಕಟ್ಟಾಗಿ ಇರೋ ರೀತಿ ಮಾಡೋದಾದರೆ ಡೈರೆಕ್ಟ್ ಬಾಣಲಿಯಲ್ಲೇ ಒತ್ಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಒಂದು 10 ನಿಮಿಷ ಆದಮೇಲೆ 2 ಸೈಡ್ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚಕ್ಲಿ ಬೆಂದಿದೆಯೋ ಇಲ್ವೋ ಅನ್ನೋದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಕಂಪ್ಲೀಟಾಗಿ ಎಣ್ಣೆಯಿಂದ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಚಕ್ಲಿ. ಸೊ ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ಗರಿಗರಿಯಾಗಿರೋ ಅಂಥ ಕ್ರಿಸ್ಪಿ ಚಕ್ಲಿ ರೆಡಿಯಾಗಿದೆ. ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಆರಾಮವಾಗಿ ಕಳಿಸ್ಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಮತ್ತಷ್ಟು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.